ಈಗ ನಡೆಯುತ್ತಿರುವ IPL ಹರಾಜಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮೊತ್ತಕ್ಕೆ ಖರೀದಿಯಾಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಆಟಗಾರನಾಗಿ ವೆಸ್ಟ್ ಇಂಡೀಸ್ನ ರೋಮನ್ ಪವೆಲ್ ಅವರನ್ನ 7 ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ಖರೀದಿಸಿದೆ. ಎರಡನೇದಾಗಿ ಹ್ಯಾರಿ ಬ್ರೂಕ್ ಅವರು 4 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ದಾರೆ. ಕಳೆದ ಬಾರಿ SRH ಖರೀದಿಸಿ ರಿಲೀಸ್ ಮಾಡಿದ್ದ ಇಂಗ್ಲೆಂಡ್ ಬ್ಯಾಟರ್ ಹ್ಯಾರಿ ಬ್ರೂಕ್ ಈ ಬಾರಿ ಸಾಧಾರಣ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಕಳೆದ ಬಾರಿ 13.5 ಕೋಟಿಗೆ ಸೇಲ್ ಆಗಿದ್ದ ಇವರು ಈ ಬಾರಿ 4 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ. ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಆದ ಟ್ರಾವಿಸ್ ಹೆಡ್ ಕೂಡ ಈ ಒಂದು ಆವೃತ್ತಿಯಲ್ಲಿ ಸೇಲ್ ಆಗಿದ್ದಾರೆ. ಇವರು 6.8 ಕೋಟಿಗೆ ಸೇಲ್ ಆಗಿದ್ದಾರೆ. ಇವರನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡ ಖರೀದಿಸಿದೆ. ಇನ್ನು ಮನೀಶ್ ಪಾಂಡೆ ಮತ್ತು ಆಸೀಸ್ ಬ್ಯಾಟ್ಸ್ಮನ್ ಆದ ಸ್ಟೀವ್ ಸ್ಮಿತ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಇನ್ನು ಕಳೆದ IPLನಲ್ಲಿ RCB ಪರ ಆಡಿದ್ದ ಶ್ರೀಲಂಕಾದ ಆಲ್ರೌಂಡರ್ ಹಸರಂಗ ಅವರನ್ನ ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 1.5 ಕ್ರೋರ್ ಕೊಟ್ಟು ಖರೀದಿಸಿದೆ. ಈ ಬಾರಿಯ ಒಂದು IPL ಹರಾಜಿನಲ್ಲಿ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಒಬ್ಬರು ವ್ಯಕ್ತಿ ಅಂದ್ರೆ ಒಬ್ಬ ಪ್ಲೇಯರ್ ರಚಿನ್ ರವೀಂದ್ರ ಅವರು. ಇವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಒಂದು ಪಾಲಾಗಿದ್ದಾರೆ. 1.8 ಕೋಟಿ ಕೊಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅವರನ್ನ ಖರೀದಿಸಿದೆ. ಇನ್ನು ಕಳೆದ IPL ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ದಾಖಲೆ ಮೊತ್ತಕ್ಕೆ ಸೇಲ್ ಆಗಿದ್ದು ಪ್ಯಾಟ್ ಕಮಿನ್ಸ್ ಅವರು. ಇವರು ಬರೋಬ್ಬರಿ 20 ಕೋಟಿ 50 ಲಕ್ಷಕ್ಕೆ SRH ತಂಡದ ಪಾಲಾಗಿದ್ದಾರೆ. ಇನ್ನು ಎರಡನೇ ದೊಡ್ಡ ಮೊತ್ತಕ್ಕೆ RCB ಇಂದ ರಿಲೀಸ್ ಆಗಿದ್ದ ಹರ್ಷಲ್ ಪಟೇಲ್ ಅವರು ಈ ಬಾರಿ 11.75 ಕೋಟಿಗೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಇದೇ ರೀತಿ ಲೈವ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.